ಮಂಡ್ಯ ತಾಲೂಕು ಸಾತನೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಸ್ತೂರಿ ಶ್ರೀಗಂಧದ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಆಯೋಜಿಸಿದ್ದ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತಿದಾರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಉದ್ಘಾಟಿಸಿ ಮಾತನಾಡಿದರು. ಸ್ವಾತಂತ್ರ್ಯದ ಮಹತ್ವದ ಮತ್ತು ತ್ಯಾಗ 1947ನೇ ಇಸವಿ ಆಗಸ್ಟ್ 15ರಂದು ನಮ್ಮ ದೇಶವು ಬ್ರಿಟಿಷರ ಆಡಳಿತದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂತಾದ ಅನೇಕ ಮಹಾನ್ ನಾಯಕರ ಹಾಗೂ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅಹಿಂಸೆ ಮತ್ತು ಹೋರಾಟದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮರನ್ನು ನಾವು ಇಂದು ಸ್ಮರಿಸಬೇಕು. ನಮ್ಮ ಕರ್ತವ್ಯಗಳು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದು ಮತ್ತು ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ವಿದ್ಯಾರ್ಥಿಗಳಾದ ನೀವು ಚೆನ್ನಾಗಿ ಓದಿ ಒಳ್ಳೆಯ ಪ್ರಜೆಗಳಾಗಿ ದೇಶದ ಬೆಳವಣಿಗೆಗೆ ಶ್ರಮಿಸಬೇಕು. ನಮ್ಮ ದೇಶದ ಸಂಸ್ಕೃತಿ ಮತ್ತು ರಾಷ್ಟ್ರಧ್ವಜವನ್ನು ಗೌರವಿಸುವುದು ನಮ್ಮ ಪ್ರಮುಖ ಕರ್ತವ್ಯ. ಮುಕ್ತಾಯ ನಮ್ಮ ದೇಶವು ಶಾಂತಿ, ಒಗ್ಗಟ್ಟು ಮತ್ತು ಪ್ರಗತಿ ಹಾದಿಯಲ್ಲಿ ಸಾಗಲಿ ಎಂದು ಆಶಿಸುತ್ತೇನೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಸ್ತೂರಿ ಶ್ರೀಗಂಧದ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೇರ ಮಹಾದೇವು, ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಧಿಕೃತವಾಗಿ 1857ರಲ್ಲಿ ದಂಗೆಯೊಂದಿಗೆ ಪ್ರಾರಂಭವಾಯಿತು. ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅನೇಕ ಮಹನೀಯರು ಪ್ರಾಣ ಬಲಿದಾನವಾಗಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಾಲೂಕು ಅಧ್ಯಕ್ಷೆ ಚಿಕ್ಕ ತಿಮ್ಮಯ್ಯ ಮತ್ತು ಮೈಸೂರು ಘಟಕದ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ರಮೇಶ್ ರವರು ಮಾತನಾಡಿ, ಸ್ವಾತಂತ್ರ್ಯ ಸಂಭ್ರಮವನ್ನು ವಿದ್ಯಾರ್ಥಿಗಳು ಬಹಳ ಜವಾಬ್ದಾರಿಯಿಂದ ಆಚರಿಸಬೇಕು. ಪ್ರತಿಯೊಬ್ಬ ಪ್ರಜೆಯು ದೇಶದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಎಂದರು. ವೇದಿಕೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಲೋಕೇಶ್ ರವರು ಧ್ವಜಾರೋಹಣ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಸರ್ಟಿಫಿಕೇಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಜರುಗಿದವು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಶಿವಮಾ ಮಧುಸೂದನ್, ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್, SDMC ಸದಸ್ಯ ಸುವರ್ಣ, ಬೆಟ್ಟಪ್ಪ, ಗೋವಿಂದರಾಜ್, ಕಸ್ತೂರಿ ಶ್ರೀಗಂಧದ ವೇದಿಕೆ ರಾಜ್ಯ ಪತ್ರಿಕೆ ಕಾರ್ಯದರ್ಶಿ ಗುತ್ತಲು ನವೀನ್ ಸೇರಿದಂತೆ ಅನೇಕ ಗಣ್ಯರು, ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. मेरी जान सारे जग में कहीं नहीं है दूसरा हिंदुस्तान, दूसरा हिंदुस्तान, दूसरा हिंदुस्तान. ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया. ये मेरा इंडिया, ये मेरा इंडिया. I love my India, I love my India.
ಸಾತ್ನೂರು ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಇವರ ಸಂಯುಕ್ತಾಶ್ರಯದಲ್ಲಿ ಬಹಳ ವಿಶೇಷವಾಗಿ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಮತ್ತು ಪ್ರಬಂಧ ಸ್ಪರ್ಧೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ, ಧ್ವಜಾರೋಹಣ ಮಾಡಿದಂತಹ ಸನ್ಮಿತ್ರರಾದಂತಹ ಹಾಗೂ STMC ಅಧ್ಯಕ್ಷರಾದಂತಹ ಸ್ಥಳೀಯರಾದಂಥ ಲೋಕೇಶ್ ಅವರೇ, ಹಾಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರು, ಸಮಾಜದ ಚಿಂತಕರು, ಹಾಗೆ ಸಾವಿರಾರು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾನೂನಿನ ಅರಿವು ಮತ್ತು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನಸಾಮಾನ್ಯರಿಗೆ ಹಾಗೂ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪೋತೆಯರು ಮಹಾದೇವರವರೇ, ಹಾಗೆ ಬಹಳ ವಿಶೇಷವಾಗಿ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಶಿವಮ್ಮರವರೇ, ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ವೆಂಕಟೇಶ್ ಅವರೇ, ಮಧುಸೂದನ್ ಅವರೇ, ಹಾಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರು, ನಿವೃತ್ತ ಶಿಕ್ಷಕರು, ಸಮಾಜದ ಚಿಂತಕರಾದಂಥ ಕೆ ಚಿಕ್ಕತಿಮ್ಮಯ್ಯ ಅವರೇ, ಹಾಗೆ ಮೈಸೂರು ಭಾಗದಿಂದ ಬಂದಿರತಕ್ಕಂಥ ಮೈಸೂರು ಘಟಕದ ಅಧ್ಯಕ್ಷರಾದಂಥ ಮಂಜುಳಾ ರಮೇಶ್ ಅವರೇ, STMC ಸದಸ್ಯರಾದಂಥ ಸುವರ್ಣರವರೇ, ಬೆಟ್ಟಪ್ಪನವರೇ, ಹಾಗೆ ನಮ್ಮ ಸಿಹಿ ವಿತರಣೆ ಮಾಡಿರ್ತಕ್ಕಂಥ ಗೋವಿಂದರಾಜರವರೇ, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮುಖ್ಯ ಶಿಕ್ಷಕರೇ, ಹಾಗೂ ಎಲ್ಲ ಈ ಶಾಲೆಯ ಸರ್ವ ಸದಸ್ಯರೇ ಹಾಗೂ ಪೋಷಕರೇ, ಸಾತ್ನೂರಿನ ಗ್ರಾಮಸ್ಥರೇ, ಹಾಗೂ ಎಲ್ಲ ಪುರಾಣಿ ಮಕ್ಕಳೇ, ನೀವೆಲ್ಲ ಸುಮಾರು 150 ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 80 ವರ್ಷ. ಸುಮಾರು 150 ವರ್ಷದ ಹಿಂದೆ, 120 ವರ್ಷದ ಹಿಂದೆ ನಮಗೆ ಸ್ವಾತಂತ್ರ್ಯ ಇತ್ತ? ಏನಿಲ್ಲ. ಏನಾಗಿತ್ತು? ನಮಗೆಲ್ಲ ಬ್ರಿಟಿಷರ ದಬ್ಬಾಳಿಕೆಯಿಂದ ನಾವು ಬಹಳ ಸಾಕಷ್ಟು ಯಾವುದೇ ಥರದ ಸ್ವಾತಂತ್ರ್ಯ ಇಲ್ಲದೆ ಅಲ್ವಾ, ಮಾತಾಡೋ ಸ್ವಾತಂತ್ರ್ಯ ಏನಿಲ್ಲ ಅಲ್ವಾ, ಯಾವುದೇ ಒಂದು ಕಡೆ ನಾವು ಭಾಗವಹಿಸ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ, ಯಾವುದೇ ಊಟ ತಿನಿಸುಗಳನ್ನ ತಿನ್ನುವಂಥ ಸ್ವಾತಂತ್ರ್ಯ ಇರಲಿಲ್ಲ, ಬಟ್ಟೆ ಹಾಕೊಳ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ, ಜಮೀನು ವಗೇರೆ ತಗೊಳ್ಳುವಂಥ ಸ್ವಾತಂತ್ರ್ಯ ಇರಲಿಲ್ಲ. ಈ ದೇಶದಲ್ಲಿ ನಮ್ಗೆ ಐಡೆಂಟಿಟಿ ಅಂತಕ್ಕಂಥದ್ದು, ಗುರುತು ಅಂತಕ್ಕಂಥದ್ದೇ ಇರಲಿಲ್ಲ. ಇರಲಿಲ್ಲ. ಆಗ ಮಹಾತ್ಮ ಗಾಂಧೀಜಿಯವರು ಏನು 1905 ಹಾಗೂ 1857ರಲ್ಲಿ ಏನು ಎಲ್ಲ ಕ್ರಾಂತಿಗಳು, ಮಹಾ ಯುದ್ಧಗಳು ಇವೆಲ್ಲ ಶುರುವಾಯಿತು, ಸ್ವಾತಂತ್ರ್ಯಕ್ಕೋಸ್ಕರ ಸಂಗ್ರಾಮ ಶುರುವಾಯಿತು ಅಲ್ವಾ. ಅದಾದ ನಂತರ ಅನೇಕ ಹೋರಾಟಗಾರರು ನಮಗೆಲ್ಲ, ನಮ್ಮ ಈ ಭಾಗದ ಜನಕ್ಕೆ, ಅಖಂಡ ಭಾರತದ ಜನರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು, ನಾವೆಲ್ಲ ಬಹಳ ವಿಶೇಷವಾಗಿ ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ನಮಗೆ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತೊಂದು ದಿವಸ ಸಾವಿರಾರು ಜನ ಬಲಿಯಾಗ್ತಾರೆ. ಬ್ರಿಟಿಷರು ಬೂಟ್ ಕಾಲದಲ್ಲಿ ಒದಿತಾ ಇರ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಹೋರಾಟ, ಅವರು ವಕೀಲರಾಗಿದ್ದಂಥವರು, ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ಅವರು ಫೈಟ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಿಮ್ಮಂಥವರೆಲ್ಲ ಸಾಕಷ್ಟು ಜನ ಅವರಿಗೆ ಕೈ ಜೋಡಿಸ್ತಾರೆ. ಏನ್ ಜೋಡಿಸ್ತಾರೆ? ಕೈ ಜೋಡಿಸ್ತಾರೆ. ಹೆಂಗೆ ನೀವು ಸಾಲ ಕೂತಿದ್ದೀರೋ ಹಂಗೆ ಮಹಾತ್ಮ ಗಾಂಧಿ ಜೊತೆ ಗುಂಪಾಗಿ ಬರ್ತಾರೆ. ಮಹಾತ್ಮ ಗಾಂಧಿಯವರು 1922 ಸಂದರ್ಭದಲ್ಲಿ ನಮ್ಮ ಮೈಸೂರು ಭಾಗ, ನಮ್ಮ ಸತ್ಯಾಗ್ರಹ ಸೌಧ ಆಗಿರ್ಬೋದು, ನಮ್ಮ ಈ ಕಡೆ ಮೈಸೂರು ಭಾಗದಲ್ಲೆಲ್ಲ ಅವರು ಈ ಕಡೆ ಎಲ್ಲ ಸಂಚಾರ ಮಾಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದೆಲ್ಲ ನಮಗೆ ಬೆಂಬಲ ಕೊಡಿ, ನೀವೆಲ್ಲ ನಮ್ಮ ಜೊತೆ ಹೋರಾಟಕ್ಕೆ ಬಂದು ಅಂತೇಳಿ ನಮ್ಮ ಈ ಮಂಡ್ಯ ಜಿಲ್ಲೆ ಈ ಭಾಗದಲ್ಲೆಲ್ಲ ಬಂದು ಹೋರಾಟವನ್ನು ಮಾಡಿದಂಥ ಪ್ರತೀತಿ ಇದೆ ಅಲ್ವಾ. ಮಹಾತ್ಮ ಗಾಂಧಿಯವರು ನೀವೆಲ್ಲ ನೋಡಿದ್ದೀರಾ? ಎಲ್ಲಿ? ಫೋಟೋದಲ್ಲಿ ನೋಡಿದ್ದೀವಿ ಅಲ್ವಾ. ಅವ್ರು ನಡೆದು ಬಂದ ದಾರಿಯನ್ನ ನೀವೆಲ್ಲ ಮೈ ಮುಡಿಸ್ಕೋಬೇಕೋ ಬೇಡವೋ? ಅವ್ರು ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ, ನಿಮ್ಗೋಸ್ಕರ ಎಷ್ಟು ಹೋರಾಟವನ್ನು ಮಾಡಿದ್ರು. ಅವ್ರನ್ನ ಜೈಲಿಗೆ ಹಾಕಿದ್ರು ಸಹ ನಮ್ಗೆ ಚಿಂತೆ ಇಲ್ಲ ಅಂತೇಳಿ, ನಮ್ಮ ಜನಕ್ಕೆ ಸ್ವಾತಂತ್ರ್ಯ ಬೇಕು, ಭಾರತೀಯರಿಗೆ ಸ್ವಾತಂತ್ರ್ಯ ಬೇಕು, ಒಂದು ಮನುಕುಲಕ್ಕೆ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ಯಾರು? ಮಹಾತ್ಮ ಗಾಂಧೀಜಿಯವರು ಅಲ್ವಾ. ಅವ್ರ ಜೊತೆಗೆ ಅವತ್ತಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲರಾಗಿರ್ಬೋದು, ಇನ್ನಿತರ ಅನೇಕ ಹೋರಾಟಗಾರರಾಗಿರ್ಬೋದು, ಅವರೆಲ್ಲ ಅವ್ರ ಜೊತೆ ಕೈ ಜೋಡಿಸ್ತಾರೆ ಅಲ್ವಾ. ಅಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ನೀವೆಲ್ಲ ಮೈಗೂಡಿಸ್ಕೋಬೇಕಾಗ್ತದೆ. ಹಾಗೆ 1857ರಿಂದ ಏನವರು 1905ವರೆಗೆ ಏನು ಕ್ರಾಂತಿಯನ್ನ ಮಾಡಿದ್ರು, ಅದಾದ ನಂತರ ಈ ಗಾಂಧಿಯವರು ಮಾಡಿದಂಥ ಕ್ರಾಂತಿ 1920ರಿಂದ 1947ರವರೆಗೆ ಅಲ್ವಾ. 20ರಿಂದ 47ರವರೆಗೆ ದೊಡ್ಡದಾದಂಥ ಒಂದು ಸ್ವಾತಂತ್ರ್ಯ ಸಂಗ್ರಾಮವನ್ನ ಮಾಡೋದ್ರ ಮುಖಾಂತರ ನಮಗೆ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದು 1857ರಲ್ಲಿ ಬಹಳ ಅಧಿಕೃತವಾಗಿ ಪ್ರಾರಂಭ ಆಯ್ತದೆ
57, 47, 90 ವರ್ಷಗಳ ಕಾಲ. ಏನು ಮಾಸ್ಟ್ರೆ, 90 ವರ್ಷ ಅಧಿಕೃತವಾಗಿ, ಅದಕ್ಕಿಂತ ಹಿಂದೆಯೂ ಸಹ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥ ಒಂದು ಇತಿಹಾಸ ಇದೆ. 90 ವರ್ಷಗಳ ನಿರಂತರವಾಗಿ ಒಂದು ತೆಂಗಿನ ಸಸಿ ನೆಟ್ಟರೆ ತೆಂಗಿನಕಾಯಿ ಯಾವಾಗ ಬಿಡುತ್ತೆ? ಯಾವಾಗ ಬಿಡುತ್ತಪ್ಪ? ಒಂದು ತೆಂಗಿನ ಸಸಿ ನೆಟ್ಟರೆ ಎಷ್ಟು ವರ್ಷ ಬೇಕು ಕಾಯಿ ಬಿಡೋಕೆ? ಒಂದಲ್ಲ, ಚಿಕ್ಕ ತಿಮ್ಮಣ್ಣವ್ರು ಹೇಳ್ತಾರೆ ಎಷ್ಟು ವರ್ಷ ಅಂತ. ಹಿಂದೆ 7 ವರ್ಷ ಇತ್ತು, ಈಗ ಬ್ರೀಡು ಅವೆಲ್ಲ ಬಂದ್ಬಿಟ್ಟು 3 ವರ್ಷ, 4 ವರ್ಷ, 5 ವರ್ಷಕ್ಕೆಲ್ಲ ಬಂದ್ಬಿಟ್ಟಿದೆ. ಹಂಗಾಗಿ ಪ್ರತಿಯೊಂದು ಅದು ಫಲ ಕೊಡಬೇಕಾದ್ರೆ ಅದನ್ನೇ ಆದ ಸಮಯ ತಗೊಳ್ಳೋದು ಅಂತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ತಮ್ಮ 7ನೇ ವಯಸ್ಸಲ್ಲಿ ನಾವೆಲ್ಲ ಏನು ಕೂತಿದ್ರೆ ಈಗ ಅವ್ರ ಶಾಲೆನಲ್ಲಿ ಕೂತಿದ್ರು ಅಲ್ವಾ? ಅವರೊಂದು ಸತ್ಯ ಹರಿಶ್ಚಂದ್ರ ನಾಟಕ ನೋಡೋ ಸಂದರ್ಭದಲ್ಲಿ ಅವರು ಹರಿಶ್ಚಂದ್ರ ಅವ್ರ ಹೆಂಡತಿಯ ಚಿರಶ್ಚೇದನ ಕರ್ತನ ಕಡಿಯುವಂತ ಒಂದು ಸನ್ನಿವೇಶ ಬರ್ತದೆ. ಆದ್ರೂ ಸಹ ಯಾರೋ ಪಕ್ಕದಲ್ಲಿ ಇದ್ದವ್ರು ಹೇಳ್ತಾರೆ, ಸುಳ್ಳು ಬಿಟ್ಬಿಡ್ತಾರೆ, ನೀನು ಹೆಂಡತಿ ಕತ್ಕೊಂಡಿದ್ದೀನಿ, ಆದರೆ ಸತ್ಯ